ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜಸ್ಟ್ 2 ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು ಹೇರ್ ಮತ್ತು ಸ್ಕಿನ್ ಕೇರ್ ಹೇಗೆ ಮಾಡೋದು ಅಂತ ನೋಡೋಣ. 2 ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ಸ್ ಯಾವುದ್ಯಾವುದು ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ರೈಸ್. ಈಗ ಫಸ್ಟ್ನೇ ಇಂಗ್ರೀಡಿಯೆಂಟ್ ಬಂದು ಫ್ಲ್ಯಾಕ್ಸ್ ಸೀಡ್ಸ್. ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಅದು ಹೇರ್ ಗ್ರೋತ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಈ ಫ್ಲ್ಯಾಕ್ಸ್ ಸೀಡ್ಸ್ ನಮ್ಮ ಹೇರ್ನ ಮಾಯ್ಶ್ಚರೈಸ್ ಮಾಡುತ್ತೆ, ನರಿಷ್ ಮಾಡುತ್ತೆ, ಆ್ಯಂಡ್ ಇಟ್ ಆಲ್ಸೋ ಪ್ರಿವೆಂಟ್ಸ್ ದ ಹೇರ್ ಫ್ರಮ್ ಹೇರ್ ಫಾಲ್. ಅಷ್ಟೇ ಅಲ್ಲ, ಇಟ್ ವಿಲ್ ಆಲ್ಸೋ ಹೆಲ್ಪ್ ಅಸ್ ಟು ಗೆಟ್ ಥಿಕ್ ಆ್ಯಂಡ್ ವಾಲ್ಯೂಮಿನಸ್ ಹೇರ್. ಅಷ್ಟು ಉಪಯುಕ್ತಕಾರಿ ಮಿನರಲ್ಸ್ ಮತ್ತು ವೈಟಮಿನ್ಸ್ ನಮ್ಮ ಫ್ಲ್ಯಾಕ್ಸ್ ಸೀಡ್ಸಲ್ಲಿದೆ. ಅಷ್ಟೇ ಅಲ್ಲ, ಈ ಫ್ಲ್ಯಾಕ್ಸ್ ಸೀಡ್ಸ್ನ ನಮ್ಮ ಸ್ಕಿನ್ಗೆ ಹಾಕ್ಕೊಂಡ್ರೆ ಇಟ್ ಬೂಸ್ಟ್ಸ್ ಕೊಲೆಜಿನ್ ಪ್ರೊಡಕ್ಷನ್. ಸೊ ನಮ್ಮ ಸ್ಕಿನ್ ಯೂತ್ಫುಲ್ ಸ್ಕಿನ್ ಮತ್ತು ಹೆಲ್ತಿ ಸ್ಕಿನ್ ಆಗಿ ಆಗುತ್ತೆ. ಎಸ್ಪೆಷಲಿ ಆ್ಯಂಟಿ ಏಜಿಂಗ್ ಬೆನಿಫಿಟ್ಸ್ ಇದೆ ಇದಕ್ಕೆ. ನೆಕ್ಸ್ಟ್ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ರೈಸಲ್ಲಿ ಇನೋಸೈಟಾಲ್ ಅಂತ ಒಂದು ಹೇರ್ ಗ್ರೋತ್ ಏಜೆಂಟ್ ಇದೆ. ಇದು ನಮ್ಮ ಹೇರ್ನ ಮತ್ತು ನಮ್ಮ ಸ್ಕಿನ್ನ ಎರಡೂ ಸನ್ ಡ್ಯಾಮೇಜಿಂದ ಪ್ರೊಟೆಕ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಹೇರ್ ಗ್ರೋತು ಆಗುತ್ತೆ ಮತ್ತು ನಿಮ್ಗೇನಾದ್ರು ಬಾಲ್ಸ್ ಪ್ಯಾಚಸ್ ಇದ್ದರೆ ಅದು ಕೂಡ ರಿಕವರ್ ಆಗುತ್ತೆ, ಹೇರ್ ಗೇನ್ ಆಗುತ್ತೆ, ನರಿಷ್ ಮಾಡುತ್ತೆ. ರೈಸ್ ಅನ್ನೋದು ನಮ್ಮ ಹೇರ್ನೆಲ್ಲ ನರಿಷ್ ಮಾಡುತ್ತೆ ಮತ್ತು ಡ್ಯಾಮೇಜ್ ಸನ್ನಿಂದ ಆಗುವಂಥ ಡ್ಯಾಮೇಜಿಂದ ಪ್ರೊಟೆಕ್ಟ್ ಮಾಡುತ್ತೆ. ಈಗ ರೈಸ್ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ನ 3 ಸ್ಪೂನ್ಸ್ ತೊಗೊಂಡಿದ್ದೀನಿ. 3 ಸ್ಪೂನ್ಸ್ ತೊಗೊಂಡು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಫಸ್ಟು ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ಕೊಳ್ಳೋಣ, 3 ಸ್ಪೂನ್ಸ್, ಆಮೇಲೆ 3 ಸ್ಪೂನ್ಸ್ ರೈಸ್. ನಿಮ್ಮ ಕ್ವಾಂಟಿಟಿ ಎಷ್ಟಾದರೂ ಮಾಡ್ಕೋಬೋದು. ಎರಡನ್ನೂ ಚೆನ್ನಾಗಿ ಬ್ಲೆಂಡ್ ಮಾಡಿ ಫೈನ್ ಪೌಡರ್ ಆಗಿ ಮಾಡ್ಕೋಬೇಕಾಗತ್ತೆ. ರೈಸ್ ಮತ್ತು ಫ್ಲ್ಯಾಕ್ಸ್ ಫೈನ್ ಪೌಡರ್ ಆಗಿ ಮಾಡಿಕೊಂಡು ತದನಂತರ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ಆಫ್ ವಾಟರ್ ಅಥವಾ 2 ಗ್ಲಾಸ್ ಆಫ್ ವಾಟರ್ ತೊಗೊಂಡು ಈ ಪೌಡರ್ನ ಹಾಕಿ 1 ಅಥವಾ 2 ಸ್ಪೂನ್ಸ್ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಎಲ್ಲಿವರೆಗೂ ಕುದಿಸ್ಬೇಕು ಅಂದರೆ ಜೆಲ್ ರೀತಿ ಫಾರ್ಮ್ ಆಗುತ್ತೆ. ಅದನ್ನು ಚೆನ್ನಾಗಿ ಕುದಿಸಿದಾದಮೇಲೆ ಅದು ತಣ್ಣಗಾದಮೇಲೆ ನಮ್ಮ ಹೇರ್ಗೆ ಮತ್ತು ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ತಾ ಬಂದರೆ, ಲೈಕ್ ವೀಕ್ಲಿ ಟ್ವೈಸ್ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಬಾಲ್ಡ್ ಪ್ಯಾಚಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸ್ಕಿನ್ನು ತುಂಬ ಯೂತ್ಫುಲ್ಲಾಗಿ ಗ್ಲೋಯಿಂಗ್ ಆಗುತ್ತೆ. ನಿಮ್ಮ ಸ್ಕಿನ್ ಮೇಲೆ ನೆರಿಗೆಗಳು ಕಮ್ಮಿ ಆಗುತ್ತೆ, ನೆರಿಗೆಗಳು ಬರಲ್ಲ. 20-25 ಇಯರ್ಸಿಂದನೇ ಸ್ಟಾರ್ಟ್ ಮಾಡಿದ್ರೆ ನೀವು ನೆರಿಗೆಗಳೆಲ್ಲ ಬೇಗನೆ ಬರಲ್ಲ. ಸೊ ಚೆನ್ನಾಗಿ ಸ್ಟಿರ್ ಮಾಡಬೇಕಾಗತ್ತೆ. ಅದು ಜಲ್ ರೀತಿ ಫಾರ್ಮ್ ಆಗೋವರೆಗೂ ಅದನ್ನು ಸ್ಟಿರ್ ಮಾಡ್ತಾನೆ ಇರಬೇಕಾಗತ್ತೆ. ಆರಿದ್ಮೇಲೆ ಹೇರ್ಗೆ ಮತ್ತು ಸ್ಕಿನ್ಗೆ ಅಪ್ಲೈ ಮಾಡಿದ್ರೆ ಈ ಸಲ್ಯೂಷನ್ ಎಷ್ಟು ಉಪಯುಕ್ತಕಾರಿ ಪ್ರತಿಯೊಬ್ಬರಿಗೂ ಅಂತ ಅಂದರೆ, ಇದು ಬರೀ ಕೇವಲ ಮಹಿಳೆಯರಿಗಷ್ಟೇ ಅಲ್ಲ, ಪುರುಷರಿಗೂ ಮಾಡ್ಕೋಬೋದು. ಇದೇ ರೀತಿ ಯೂಸ್ಫುಲ್ ಟಿಪ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಥ್ಯಾಂಕ್ ಯು.